ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ರವರ ಬೆಂಬಲಿತರು ಹಾಗೂ ಎನ್ಎಲ್ಎಜಿಕೆ ವೆಂಕಟಶಿವಾರೆಡ್ಡಿರವರ ಶ್ರೀನಿವಾಸಪುರ ಪಟ್ಟಣದ ಪ್ರಸಿದ್ಧಿ ಪುಣ್ಯಕ್ಷೇತ್ರ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನದ ಕಾರ್ತಿಕ ಮಾಸದ ಅಂಗವಾಗಿ ಲಕ್ಷ ದೀಪೋತ್ಸವ ಹಾಗೂ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿ ಸಂಭ್ರಮ ಆಚರಣೆ, ಮೆರವಣಿಗೆ ಹಾಗೂ ದೇವಸ್ಥಾನದ ಅಭಿವೃದ್ಧಿ ಬಗ್ಗೆ ಸಲಹೆ ಸೂಚನೆಗಳು ವ್ಯಕ್ತಪಡಿಸಿದರು. वराहरूपं दैववरीष्टं वरस्मितवदनं. ನರಸಿಂಹಸ್ವಾಮಿ ದೇವಾಲಯದ ಆವರಣದಲ್ಲಿ ಇವತ್ತು ಏನು ಈ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಏನು ಹಮ್ಮಿಕೊಂಡಿದ್ದೀವೋ ಇದಕ್ಕೆ ಪ್ರಥಮ ಪ್ರೇರಣೆ ನಮ್ಮ ರಮೇಶ್ ಕುಮಾರ್ ಅವರು. ಅವರ ಪ್ರೇರಣೆಯಿಂದ ಎಲ್ಲ ಕೂಡ ಅವ್ರ ಮಾತಿಗೆ ಹೋಗೊಟ್ಟು ನಾವೆಲ್ಲ ಅವರ ಅಭಿಮಾನಿಗಳು ಒಗ್ಗಟ್ಟಿನಿಂದ ಎಲ್ಲ ಸೇರಿ ಇಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನಾವೆಲ್ಲ ಭಕ್ತಾದಿಗಳು ಸಮೇತ ಎಲ್ಲ ಯಶಸ್ವಿಗೊಳಿಸಲು ನಾವೆಲ್ಲ ಸಕ್ರಿಯವಾಗಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೇವೆ. ಇದನ್ನು ಬೆಳಗ್ಗೆ 9 ಗಂಟೆ ಮಹಾಮಂಗಳಾರತಿಯಿಂದ ಮತ್ತೆ 1 ಗಂಟೆಗೆ ರಥಬೀದಿಗಳಲ್ಲಿ ದೇವರ ಮೆರವಣಿಗೆ ನಡೆಸಿ ಈಗ 6:15ಕ್ಕೆ ರಮೇಶ್ ಕುಮಾರ್ ಅವರ ಹಸ್ತದಿಂದ ಈ ಜ್ಯೋತಿ ಬೆಳಗಿಸುವುದರ ಮೂಲಕ ಲಕ್ಷ ದೀಪೋತ್ಸವಕ್ಕೆ ಚಾಲನೆ ಆಗಿದೆ. ಅದು ವಿಜೃಂಭಣೆಯಿಂದ ಜರುಗ್ತಾ ಇದೆ. ಇದು ಕ್ರಮೇಣ ಹೀಗೆ ಮುಂದುವರಿಸಿಕೊಂಡು ಹೋಗ್ಬೇಕು ಅಂತ ಎಲ್ಲರೂ ಕೂಡ ನಾನು ಮನವಿ ಮಾಡ್ತೇನೆ. ಹಾಗೂ ಏನು ಇದಕ್ಕೆ ಸಹಕಾರ ಕೊಟ್ಟ ಪತ್ರಕರ್ತ ಮಿತ್ರರಿಗೂ ಹಾಗೂ ಪೊಲೀಸ್ ಇಲಾಖೆಗೂ ಹಾಗೂ ನಮ್ಮ ಕಂದಾಯ ಇಲಾಖೆ ಎಲ್ಲರೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇದಕ್ಕಿಂತ ಹೆಚ್ಚಾಗಿ ಶ್ರೀನಿವಾಸಪುರದ ಏನು ಲಕ್ಷ್ಮೀ ನರಸಿಂಹ ಸ್ವಾಮಿ ಏನು ಭಕ್ತರಿದ್ದಾರೋ ಅವ್ರಿಗೆಲ್ಲರೂ ಕೂಡ ಅವ್ರ ಪಾದಾಭಿವಂದನಕ್ಕೆ ನಾನು ನಮಸ್ಕರಿಸ್ತೇನೆ. ಈ ದಿನ ಶ್ರೀನಿವಾಸಪುರದಲ್ಲೇ ಈ ನರಸಿಂಹಸ್ವಾಮಿ ಒಂದು ಪವಿತ್ರ ಕ್ಷೇತ್ರ, ಈ ಒಂದು ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಎಲ್ಲ ಜನಸಾಮಾನ್ಯರ ವಿಜೃಂಭಣೆ ಯಾವ ರೀತಿ ಅನಿಸ್ತಾ ಇದೆ? ತುಂಬಾ ಖುಷಿ ಅನಿಸ್ತಾ ಇದೆ. ಇಂಥ ಕಾರ್ಯಕ್ರಮಗಳು ಪದೇ ಪದೇ ನಡೀಬೇಕು. ಇದಕ್ಕೆ ಏನೇ ಒಂದು ಕಾರ್ಯಕ್ರಮ ನಡೆಸಬೇಕಂದ್ರೆ ಅದಕ್ಕೆ ಯಾವಾಗ ಕೂಡ ನಮ್ಮ ರಮೇಶ್ ಕುಮಾರ್ ಅವ್ರ ಉತ್ತೇಜನದಿಂದಾನೆ ಏನು ಇಷ್ಟು ದಿನ ಏನು ಇದು ನಡೀತಾ ಇತ್ತು, ಬ್ರಹ್ಮ ರಥೋತ್ಸವ ಏನ್ ನಡೀತಾ ಇತ್ತು, ಕಲ್ಯಾಣೋತ್ಸವಗಳು ಏನ್ ನಡೀತಾ ಇತ್ತು, ಎಲ್ಲದಕ್ಕೂ ಕೂಡ ಅವರೇ ಪ್ರೇರಣೆ. ಇದಕ್ಕೆ ಕೂಡ ಅವರೇ ಪ್ರೇರಣೆ. ಅವ್ರು ಏನಾದ್ರು ಅರ್ಥ ಆಗ್ತಾರೆ ಅದು ತುಂಬಾ ಸಕ್ಸಸ್ ಆಗುತ್ತೆ ಅಂತ ನಾನು ನಿಮ್ಗೆ ತಿಳಿಪಡಿಸುತ್ತೇನೆ. ಮಾಡ್ತಾ ಇದ್ದಾರೆ, ಬಹಳ ಸಂತೋಷ. ಎಲ್ಲರೂ ಒಳ್ಳೇದಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ತಾಲೂಕಿನ ಸಮಸ್ತ ಕ್ಷೇತ್ರದ ಎಲ್ಲರೂ ಕೂಡ ಒಳ್ಳೇದಾಗಲಿ ಅಂತ ನಾನು ಹಾರೈಸುತ್ತೇನೆ. ದೇವರು ಒಳ್ಳೆಯದನ್ನು ದಯಪಾಲಿಸಲಿ ಅದರ ಆಶೀರ್ವಾದವನ್ನು. ಮತ್ತು ಭಾಳ ಸಂತೋಷ. ಈ ದೇವಸ್ಥಾನ ಪುರಾತನ ದೇವಸ್ಥಾನ, ಇದು ಭಾಳ ನಮಗೆಲ್ಲ ಕೂಡ ಭಾಳ ಪವಿತ್ರವಾದ ದೇವಸ್ಥಾನ. ಆದ್ದರಿಂದ ಈ ದೇವಸ್ಥಾನಕ್ಕೆ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾನು ಯೋಚನೆ ಮಾಡಿ ಮತ್ತು ನನ್ನ ವಿವೇಚನೆಯ ಒಂದು ಫೋಟೋದಿಂದ ಇವತ್ತು 1 ಕೋಟಿ ರೂಪಾಯಿಯನ್ನು 1 ಕೋಟಿ ಸರ್ವತೋಮುಖ ಅಭಿವೃದ್ಧಿಗೆ ಈ ಒಂದು ನಮ್ಮ ದೇವಸ್ಥಾನದ ನರಸಿಂಹಸ್ವಾಮಿ ದೇವಸ್ಥಾನದ ಅಭಿವೃದ್ಧಿಗೆ ಜೀರ್ಣೋದ್ಧಾರ ಏನಾದರೂ ಮಾಡ್ಬೋದು ಎಲ್ಲ ಯೋಚನೆ ಮಾಡೋಣ. ಗೋಪುರ ಮತ್ತೆ ಇಲ್ಲಿ ದೇವಸ್ಥಾನ ಅಭಿವೃದ್ಧಿ ಮಾಡೋದು ಚೆನ್ನಾಗಿದೆ. ದೇವಸ್ಥಾನ ಅಭಿವೃದ್ಧಿಗೆ ಮಾಡೋಣ ಅಂತ ಎಲ್ಲರ ಇಚ್ಛೆ ಆಗಿದೆ. ಕಮರ್ಷಿಯಲ್ ಇಂದಿರ ಗೋಪುರ ಮತ್ತು ಅದಕ್ಕೆ ಬೇಕಾಗಿರೋ ಒಳಗಡೆ ವ್ಯವಸ್ಥೆ ಮಾಡ್ಕೊಳ್ಳೋಣ. ಜೀರ್ಣೋದ್ಧಾರ ಮಾಡಿ ಈ ದೇವಸ್ಥಾನ ಒಳ್ಳೆ ಗೋಪುರ ಸಮಸ್ತ ಒಳ್ಳೆಯ ಅಭಿವೃದ್ಧಿ ಆಗಲಿ ಅಂತ ನನ್ನ ಒಂದು ಆಸೆ. ಸೊ ಆಸೆಯನ್ನು ಈಗ ಆದಷ್ಟು ಬೇಗ ಎಲ್ಲರ ಒಂದು ಸಹಕಾರದಿಂದ ಇವತ್ತು ಈ ಒಂದು ಕೆಲಸ ಆಗುತ್ತೆ ಅಂತ ನಾನು ಆಶಾಭಾವನೆ. ಸೊ ಎಲ್ಲರೂ ಕೂಡ ಇದರಲ್ಲಿ ಪಕ್ಷಭೇದ ಮತ್ತು ಎಲ್ಲರೂ ಕೂಡ ಇದಕ್ಕೆ ಸಹಕರಿಸಬೇಕು. ಇನ್ನು ಸರ್ಕಾರದಿಂದ ಏನಾದರೂ
ಫಂಡ್ಸ್ ಏನಾದರೂ ಬಂದರೆ ಕೊಡೋಣ ಅಂತ ಅದಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇವತ್ತು ₹1 ಕೋಟಿ ಈಗಾಗಲೇ ನಾನು ಸರ್ಕಾರಕ್ಕೆ ನನ್ನ ವಿವೇಚನಾ ಕೋಟಾದಲ್ಲಿ ಮಾಡೋದಕ್ಕೆ ಅಲರ್ಟ್ ಮಾಡಿದ್ದೇನೆ. ಎಲ್ಲರೂ ಕೂಡ ಮತ್ತೊಮ್ಮೆ ಒಳ್ಳೆಯದಾಗಲಿ ಅಂತ ನಾನು ಇದನ್ನು ಊರಿನ ಒಂದು ಮಾಣಿಕ್ಯಕ್ಕೆ ಮಾಡೋಣ, ಚೆನ್ನಾಗಿ ಅಭಿವೃದ್ಧಿ ಮಾಡೋಣ ಅಂತ ಇವೆಲ್ಲ ಸೇರಿ ಏನು ಅಭಿವೃದ್ಧಿ ಯಾವ ರೀತಿ ಮಾಡಬೇಕು ಅಂದ್ರೆ ನನ್ನ ಅಷ್ಟೇ ಉದ್ದೇಶ. ತುಂಬ ಸಂತೋಷ. ನಂದೇನು ಸ್ವಂತ ಇಲ್ಲ, ಎಲ್ಲ ನೀವೆಲ್ಲ ಕೂಡ ಟೌನು ಎಲ್ಲ ಸೇರಿ ಯಾವ ರೀತಿ ತೀರ್ಮಾನ ಮಾಡ್ತಾರೆ ಆ ರೀತಿ ಮಾಡೋಣ. ತುಂಬ ಸಂತೋಷ ಅಷ್ಟೇ ಅಲ್ವಾ? ಗೊತ್ತಾಗದಲ್ವಾ? ಸಮಸ್ತ ಜನತೆಯೂ ಕೂಡ ಸರಿ ಒಳ್ಳೆಯ ಮಳೆ ಆಗಿದೆ, ಒಳ್ಳೆಯ ಬೆಳೆಗಳಾಗಲಿ, ಜನರು ನೆಮ್ಮದಿಯಿಂದ ಬಾಳಿ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತೊಮ್ಮೆ ಹಾರೈಸಿ. ದೇವರ ಆಶೀರ್ವಾದದಿಂದ ಮತ್ತೆ ಚಾಲನೆ ಆಗಿದ್ದಾರೆ. ಇನ್ನು ಹೊಸ ವರ್ಷದಲ್ಲಿ ಬೆಳ್ಕೊಂಡಾಗ್ತದೆ. ಅವ್ರ ಸರ್ಕಾರದಿಂದ ಹೆಚ್ಚಿಗೆ ಆಗುತ್ತೆ ಹೊರತು ನಿಲ್ಲುವುದಿಲ್ಲ ಈ ಕಾರ್ಯಕ್ರಮ. ಮುಂದಿನ ವರ್ಷಕ್ಕಿಂತ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಅಂತ ಆಗೋದಿಲ್ಲ. ಆದ್ರಿಂದ ಅವ್ರಿಗೆ ದೇವರು ನಮ್ಮ ನರಸಿಂಹ ಸಾಹೇಬ್ ಅವರು ರಮೇಶ್ ಕುಮಾರ್ ಅವ್ರಿಗೆ ಆರೋಗ್ಯ ಮತ್ತು ಐಶ್ವರ್ಯ ಕೊಡಬೇಕು. ಮತ್ತೆ ಅದೇ ರೀತಿ ಶ್ರೀನಿವಾಸಪುರ ತಾಲೂಕಿನ ಜನತೆಗೆ ಇದೊಂದು ಶುಭ ಸಂತೋಷ. ನಮ್ಮ ದೇವರ ಆಶೀರ್ವಾದ ಎಲ್ಲರೂ ಬಂದು ಪಡೆದು ಇಲ್ಲಿ ಬೆಳೆ ಮತ್ತು ಮಳೆ ಆಗಿ ಎಲ್ಲ ಬೆಳೆ ರೈತರೆಲ್ಲ ಚೆನ್ನಾಗಿರ್ಬೇಕಂತ ಹೇಳಿ ಏನ್ ಸಂಕಲ್ಪ ಮಾಡಿದ್ದಾರೆ ಆ ಸ್ವಲ್ಪಕ್ಕೆ ನೆರವೇರುತ್ತೆ. ಎಲ್ಲರೂ ಬಂದು ಇಲ್ಲಿ ಪಾಲ್ಗೊಳ್ಬೇಕು. ಇದೆಲ್ಲ ಸ್ಫೂರ್ತಿ ಎಲ್ಲ ನಮ್ಮ ರಮೇಶ್ ಕುಮಾರ್ ಸಲ್ಲುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್, ತಮ್ಮ ಒಂದು ಮಾತು, ಈ ಶ್ರೀನಿವಾಸಪುರ ಪಟ್ಟಣದ ಹಳೆಯ ದೇವಸ್ಥಾನ ಪುರಾತನ ಕಾಲದ ಹಿರಿಯರ ಒಂದು ಮಾರ್ಗದರ್ಶನ, ಒಂದು ರಮೇಶ್ ಕುಮಾರ್ ಸಾಹೇಬರ ಒಂದು ನೇತೃತ್ವದಲ್ಲಿ ಈ ದಿನ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಸಮಸ್ತ ಜನತೆ ಎಲ್ಲ ಸಮುದಾಯಗಳ ಜನರ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರಲ್ಲ, ಪ್ರತಿ ವರ್ಷವೂ ಇದೇ ರೀತಿ ಇನ್ನೂ ವಿಜೃಂಭಣೆಯಿಂದ ಲಕ್ಷ ದೀಪೋತ್ಸವ ಕಾರ್ಯಕ್ರಮದ ಎಲ್ಲರೂ ಭಾಗಿಯಾಗಿ ಯಶಸ್ಸಿಗೆ ತಾವೆಲ್ಲರೂ ಸಾಥ್ ನೀಡ್ತಾರೆ ನಂಬಿಕೆ. ಈಗ ಮೊದಲಿದು ಪುರಾತನ ದೇವಸ್ಥಾನ, ಅದ್ರ ಜೊತೆಗೆ ಇದು ಮುಜರಾಯಿ ಇಲಾಖೆದು. ಮುಜರಾಯಿ ಇಲಾಖೆ ಆದ್ರೂ ಕೂಡ ಯಾರು ಇದನ್ನ ಇಟ್ಕೊಳ್ತಾ ಇಲ್ಲ. ಆದ್ರೆ ಕೆಲವರು ನಮ್ಮ ಶ್ರೀನಿವಾಸಪುರ ಪಟ್ಟಣದ ಜನತೆ ಒಂದು 5 ಜನ ಸೇರ್ಕೊಂಡು ದೇವಸ್ಥಾನವನ್ನ ನಡೆಸ್ಕೊಂಡು ಬರ್ತಾ ಇದ್ರು. ಅವ್ರು ಬಂದು ಸ್ವಾಮಿಗಳ ಹತ್ರ ಈ ತರ ಕೇಳ್ಕೊಂಡಾಗ ಮುಜರಾಯಿ ಇಲಾಖೆ ಯಾರು ಇದನ್ನ ನಮ್ಗೆ ಸಾಥ್ ನೀಡ್ತಾ ಇಲ್ಲ, ಈ ತರ ಲಕ್ಷ ದೀಪೋತ್ಸವ ಮಾಡ್ಬೇಕನ್ನೋದಕ್ಕೆ ಸಾಹೇಬ್ರು ನಾನು ಇದನ್ನೇ ಏನ್ ಬೇಕು ನಾನು ಮಾಡಿಸ್ತೀನಿ, ಆರ್ಥಿಕವಾಗಿ ದುಡ್ಡು ಆಗ್ಬೋದು, ಬೇರೆ ರೀತಿ ಏನೋ ಸೌಲಭ್ಯ ನಾನು ಒದಗಿಸ್ತೀನಿ, ನೀವು ಧೈರ್ಯವಾಗಿ ಮಾಡಿ. ವರ್ಷ ನಾನು ಏನಂತ ಹೇಳಿದ್ರೆ ವರ್ಷ ಅವ್ರು ಕಣಿತವ್ರು ಕೈ ಬಿಡೋದಿಲ್ಲ. ಇವ್ರನ್ನ ಆ ದೇವ್ರು ಕೈ ಬಿಡೋಕೆ ಅವ್ರಿಗೆ ಬಿಡೋದಿಲ್ಲ. ಯಾಕಂದ್ರೆ ನರಸಿಂಹ ಸ್ವಾಮಿ ಅಂದ್ರೆ ರಮೇಶ್ ಕುಮಾರ್ ತುಂಬಾ ಇಷ್ಟ. ಯಾಕಂದ್ರೆ ಅವ್ರಿಗೆ ಇಲ್ಲಿ ಮಾಡೋದ್ರಿಂದ ಎಲ್ಲ ಸಾರ್ವಜನಿಕರಿಗೂ ದೇವರ ಆಶೀರ್ವಾದ ಸಿಗುತ್ತೆ ಅಂತ ಬೈಕೆ ಇದೆ. ಆ ಬೈಕನ್ನು ಈ ರೀತಿ ಅವರು ನಿರ್ವಹಿಸ್ತಾ ಇದ್ದಾರೆ ಸರ್. ತಿಂಗಳು 25 ನಾವು ಲಕ್ಷ ದೀಪೋತ್ಸವ ಹಮ್ಮಿಕೊಂಡಿದ್ದೀವಿ. ಬೆಳಗ್ಗೆ 11 ಗಂಟೆಯಿಂದ ಮೆರವಣಿಗೆ ನಡೆಸ್ತಾ ಮತ್ತೆ 6:15ಕ್ಕೆ 7 ಲಕ್ಷ ದೀಪ ಕಾರ್ಯಕ್ರಮ ಹಮ್ಮಿಕೊಂಡಿದ್ರೆ ಇದಕ್ಕೆ ಮೂಲ ಕಾರಣ ನಮ್ಮ ರಮೇಶ್ ಕುಮಾರ್. ಯಾಕಂದ್ರೆ ಈ ಟ್ರಸ್ಟ್ ಅವ್ರು ಬಂದು ಕೇಳಿದಾಗ ಈ ತರ ಮಾಡ್ಬೇಕಂದ್ರೆ ಅವ್ರು ನಾನು ಇದೀನಿ, ನೀವು ಮಾಡಿ, ನಿಮ್ಗೆ ಏನು ಸೌಲಭ್ಯ ಒದಗಿಸ್ತೀನಿ, ಆರ್ಥಿಕ ಸಹಾಯ ಮಾಡ್ತೀನಿ ಅಂತ ಹೇಳಿ ಎಲ್ಲ ಹಿಂದಿವರೆಯಿಂದ ಮಾಡಿ ಅದು ಯಾವುದೇ ಕಾರಣಕ್ಕೂ ಪಕ್ಷನೂ ಬೇಡ ಪಕ್ಷಾಹಿತವಾಗಿ ಮಾಡ್ಬೇಕಂತ ಹೇಳಿ ಅವ್ರ ಮಾನವದಲ್ಲಿ ಪಕ್ಷಾಹಿತವಾಗಿ ಮಾಡಿದ್ದೀವಿ. ಈಗ ಶ್ರೀನಿವಾಸಪುರ ಇವತ್ತು ದೀಪಾವಳಿ ಅನಿಸ್ತಾ ಇದೆ ನಮ್ಗೆ. ಆ ರೀತಿ ಪ್ರಯೋಜನ ಆಗ್ತಾ ಇದೆ. ಯಾಕಂದ್ರೆ 3 ವರ್ಷದಿಂದ ಅವರು ಮೊದಲಿಗೆ ನಮ್ಮ ಶ್ರೀನಿವಾಸಪುರ ಹಬ್ಬ ಅಂತ ಮಾಡ್ತಾ ಇದ್ದಾರೆ ರಮೇಶ್ ಕುಮಾರ್ ಸಾಹೇಬ್ರು. ಆದ್ರೆ ಕೆಲವು ಕಾರಣಗಳಿಂದ ಅದನ್ನ ನಿಲ್ಲಿಸಿದ್ರು. ಆದ್ರೆ ಈಗ ದೇವರು ಈ ದಿನ ಶ್ರೀನಿವಾಸಪುರದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಆವರಣದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಶ್ರೀನಿವಾಸಪುರ ಎಲ್ಲಾ ಜನತೆ ವತಿಯಿಂದ ಇಟ್ಕೊಂಡಿದ್ವಿ. ಈ ಕಾರ್ಯಕ್ರಮ ಇಂದು ಬೆಳಿಗ್ಗೆ 5:15ಗೆ ಅಭಿಷೇಕದ ಮುಖಾಂತರ ಚಾಲನೆಗೊಂಡು, ಗೋಪೂಜೆ ಮುಖಾಂತರ ಚಾಲನೆಗೊಂಡು ಇವತ್ತು 1 ಗಂಟೆಗೆ ಸುಮಾರು ರಥಬೀದಿಗಳಲ್ಲಿ ರಥೋತ್ಸವ ಚಾಲನೆ ಆಗಿತ್ತು. ಹೂವಿನ ಪಲ್ಲಕ್ಕಿಯಲ್ಲಿ ನರಸಿಂಹಸ್ವಾಮಿಯನ್ನು ಶ್ರೀನಿವಾಸಪುರದ ಎಲ್ಲಾ ಪ್ರಮುಖ ರಥಬೀದಿಗಳಲ್ಲಿ ಮೆರವಣಿಗೆ ತೆಗೆದು 6:15 ಲಕ್ಷ ದೀಪೋತ್ಸವಕ್ಕೆ ಚಾಲನೆ ಸಿಕ್ಕಿತ್ತು. ಈಗ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಚಾಲನೆ ಆಗಿದೆ. ಎಲ್ಲಾ ಭಕ್ತಾದಿಗಳು ಬಂದು ಮನೆಯಿಂದ ದೀಪಗಳನ್ನು ಹಚ್ಚಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಈ ಕಾರ್ಯದಿಂದ ಸಮಸ್ತ ಶ್ರೀನಿವಾಸಪುರದಲ್ಲಿ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಸರ್ವೋ ಜನ ಸುಖಿನೋ ಭವಂತು ಅನ್ನೋ ಉದ್ದೇಶದಿಂದ ಇವತ್ತೇನು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಯಶಸ್ವಿಯಾಗಿದೆ ಎಂದು ಭಾವಿಸಿ ಎಲ್ಲಾ ಜನರಿಗೂ ಮಳೆ ಬೆಳೆ ಆಗಿ ರೈತರಿಗೆ ಇದಕ್ಕೆಲ್ಲ ಪ್ರೇರಣೆ ಕೊಟ್ಟ ರಮೇಶ್ ಕುಮಾರ್ ಅವರಿಗೆ ನಮ್ಮ ಧನ್ಯವಾದಗಳು. ಅವರಿಂದಲೇ ಇವತ್ತು ಈ ಕಾರ್ಯಕ್ರಮ ಎಲ್ಲ ಚಾಲನೆ ಆಗಿದ್ದು
ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋದ ಎಲ್ಲ ಕಾರ್ಯಕರ್ತರಿಗೂ ಹಾಗೂ ಶ್ರೀನಿವಾಸಪುರ ಜನತೆಗೆ ನಮ್ಮ ಅನಂತ ಧನ್ಯವಾದಗಳನ್ನು ತಿಳಿಸ್ಕೊಂಡಿದ್ವಿ. ಇವತ್ತು ಬೆಳಗ್ಗೆ 1 ಗಂಟೆ ಸುಮಾರು ಸಮಯಕ್ಕೆ ಇವತ್ತು ರಥೋತ್ಸವ ಸ್ಟಾರ್ಟ್ ಆಗಿ ಎಲ್ಲ ಶ್ರೀನಿವಾಸಪುರದ ರಥಬೀದಿಗಳಲ್ಲಿ ರಥೋತ್ಸವ ಮುಗಿಸ್ಕೊಂಡು 6:15ಕ್ಕೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ತು. ಈ ಕಾರ್ಯದಿಂದ ಶ್ರೀನಿವಾಸಪುರದಲ್ಲಿ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಬೆಳಗ್ಗೆ 9 ಗಂಟೆಯಿಂದ ಅಭಿಷೇಕ ಮಹಾಮಂಗಳಾರ. ಆದಿಶೇಷ ಅನಂತ ಶಯನ ಶ್ರೀ ನರಸಿಂಹ ಪ್ರಹ್ಲಾದ ವರದ ಆದಿಶೇಷ ಅನಂತ ಶಯನ ಶ್ರೀ ನರಸಿಂಹ तस्मै गणाधिपतये नमः। ओम शुभाभ्यां शुभे शोभने मुहूर्ते अद्य ब्रह्मणः अंजलि प्राराब्धे श्वेतवरः कल्पे वैवस्वतमनमन्तरें कलियुगे प्रथमभागे जम्बोद्वीपे भरतवर्षे भरतखण्डे दण्डकारण्ये गोदावर्याः दक्षिणे तीरे शालिवाहनशिखिं बौद्धावतारे रामक्षेत्रे अस्मिन् वर्तमानेनां व्यवहारिकें चान्द्रमानेनां अस्यां प्रभुभाजे षष्टिसंवत्सराणां मध्ये श्रीमदो मङ्गलकरा विश्वावसनां संवत्सरे दक्षिणायने शरदृतो कार्तिक मासे शुक्लपक्षे चतुर्थ्यायां शुभतिथौ वासरः वासरस्तो स्थिरवासृक्तायां शुभ नक्षत्र शुभ योग शुभ कर्ण एवं गण विशेषण विशिष्टायाम् अस्यां शुभदितो मम पार्थ समस्तान् दुरितक्षयद्वारा श्री परमेश्वर प्रीत्यर्थम् अस्य यजमानस्य गोत्रोद्घोषणा मित्रवर्गाणां भ्रातृवर्गाणां सिब्बन्दिवर्गाणां कार्यकर्तृवर्गाणां क्षेमस्थैर्य विजयवीर्य आयुरारोग्य ऐश्वर्यावृद्ध्यर्थं धर्मार्थ काममोक्ष चतुर्विध फलपुरुषार्थ सिद्ध्यर्थं विशेषेण समस्त मंगलावाप्त्यर्थं श्री लक्ष्मी नरसिंहस्वामी कृपा कटाक्ष सिद्ध्यर्थे अनुग्रहता सिद्धिरस्तेन श्री लक्ष्मी नरसिंहस्वामी पादहंद्योः अष्टोत्तर दिव्य शतनामानि पूजां च करिष्ये। ಯಾರು ಇನ್ನೂ ತಾಯಂದಿರು ದೀಪಗಳು ಹಚ್ಚಿರೋ ದಯವಿಟ್ಟು ಹಿಂಭಾಗದಲ್ಲಿ ಅವಕಾಶ ಇದೆ, ದೇವಸ್ಥಾನದ ಹಿಂಭಾಗದಲ್ಲಿ ಅವಕಾಶ ಇದೆ, ಹಿಂಭಾಗದಲ್ಲಿ ಜ್ಯೋತಿಗಳು ಇದೆ, ಸ್ಥಳ ಇದೆ, ದಯವಿಟ್ಟು ಅಲ್ಲಿ ಹಚ್ಚಿ. ಗುಂಪು ಗುಂಪಲಿ ಗೌರಿ